ಹಾಯ್ ವೀಕ್ಷಕರೇ, ಇದೇ ತಿಂಗಳು ವರ್ಷದ ಮೊದಲ ಸೂರ್ಯ ಮತ್ತು ಚಂದ್ರಗ್ರಹಣ ನಡೀಲಿಕ್ಕಿದೆ. ಹಾಗಾದರೆ ಯಾವಾಗ ಇಂತಹ ಅದ್ಭುತ ಸಂಭವಿಸಲಿದೆ? ಈ ವೇಳೆ ಯಾರಿಗೆಲ್ಲ ಗ್ರಹಣ ಲಾಭವನ್ನು ತರಲಿದೆ? ಯಾರಿಗೆ ಗ್ರಹಣದಿಂದ ತೊಂದರೆ ಉಂಟಾಗುತ್ತೆ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಸ್ನೇಹಿತರೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ತನ್ನದೇ ಆದಂತಹ ಮಹತ್ವವನ್ನು ಹೊಂದಿವೆ. ಚಂದ್ರ ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋಗುವಂತಹ ಆ ಒಂದು ಏನು ಸಮಯ ಇರುತ್ತಲ್ಲ, ಅದನ್ನು ಸೂರ್ಯಗ್ರಹಣ ಅಂತ ಹೇಳಿ ಕರಿತೀವಿ. ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಹಾದು ಹೋಗುವ ಸಮಯವನ್ನು ಚಂದ್ರಗ್ರಹಣ ಅಂತ ಖಗೋಳ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ. ಅದೇ ನಮ್ಮ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದಿಂದ ಅಮೃತವನ್ನ ಕುಡಿಯಲೆತ್ನಿಸಿದ ರಾಹುವನ್ನು ವಿಷ್ಣು ಕೊಲ್ತಾನಂತೆ. ಇದರಿಂದ ರಾಹು ರುಂಡ ಮುಂಡ ಬೇರ್ಪಡುತ್ತೆ. ರುಂಡವನ್ನ ರಾಹು ಎಂದು ಕರೆದ್ರೆ ಮುಂಡವನ್ನ ಕೇತು ಅಂತ ಕರೆಯಲಾಗುತ್ತೆ. ಈ ಘಟನೆ ಸೂರ್ಯ ಚಂದ್ರರ ಸೂಚನೆಯಂತೆ ನಡೆದ ಕಾರಣ ಪ್ರತಿ ವರ್ಷ ಅಮಾವಾಸ್ಯೆಯಂದು ರಾತ್ರಿ ಕೇತು ಸೂರ್ಯನನ್ನ ಆವರಿಸೋಕೆ ಪ್ರಯತ್ನ ಮಾಡ್ತಾನಂತೆ. ಅದೇ ರೀತಿಯಲ್ಲಿ ಹುಣ್ಣಿಮೆಯಂದು ರಾತ್ರಿ ಚಂದ್ರನನ್ನ ರಾಹು ಆವರಿಸಲು ಪ್ರಯತ್ನಿಸ್ತಾನಂತೆ. ಇದರಿಂದಾಗಿ ಗ್ರಹಣಗಳು ಸಂಭವಿಸುತ್ತೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಇದು ಈ ವರ್ಷದ ಅಂದ್ರೆ 2025ರ ಮೊದಲ ಸೂರ್ಯಗ್ರಹಣ. ಮಾರ್ಚ್ 29ರಂದು ಈ ಸೂರ್ಯಗ್ರಹಣ ಸಂಭವಿಸಲಿದೆ. ಈ ದಿನ ಮಧ್ಯಾಹ್ನ 2:20ಕ್ಕೆ ಪ್ರಾರಂಭವಾಗಿ ಸಂಜೆ 6:13 ಸೂರ್ಯಗ್ರಹಣ ಕೊನೆಗೊಳ್ಳಲಿದೆ. ಇದು ಸುಮಾರು 4 ಗಂಟೆಗಳ ಕಾಲ ನಡೆಯಲಿಕ್ಕಿದೆ. ಗ್ರಹಣ ಸಂಜೆ 4:17 ಉತ್ತುಂಗಕ್ಕೇರಲಿದೆ ಎಂಬುದಾಗಿ ನಾಸಾ ತಿಳಿಸಿದೆ. ಮಾರ್ಚ್ 14ರಂದು ಚಂದ್ರಗ್ರಹಣ ನಡೀತಾ ಇದೆ. ಬೆಳಿಗ್ಗೆ 9:29ಕ್ಕೆ ಚಂದ್ರಗ್ರಹಣ ಆರಂಭವಾಗಿ ಮಧ್ಯಾಹ್ನ 3:40 ಈ ಗ್ರಹಣ ಕೊನೆಗೊಳ್ಳುತ್ತೆ. 1:04 ಕಾಲ ಚಂದ್ರಗ್ರಹಣ ನಡೀಲಿದೆ. ಈ ಗ್ರಹಣ ಮಧ್ಯಾಹ್ನ 2:29 ಉತ್ತುಂಗಕ್ಕೇರುತ್ತೆ ಅಂತ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಗ್ರಹಣಗಳು ಯಾವ ಭಾಗದಲ್ಲಿ ಕಾಣಿಸುತ್ತೆ ಅಂತ ನೋಡೋದಾದ್ರೆ, ಇದೇ ಮಾರ್ಚ್ನಲ್ಲಿ ಸಂಭವಿಸಲಿರುವಂತಹ ಸೂರ್ಯಗ್ರಹಣ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಅಂತ ತಿಳಿದು ಬಂದಿದೆ. ಸೂರ್ಯಗ್ರಹಣ ಏಷ್ಯಾ, ಆಫ್ರಿಕಾ, ಯುರೋಪ್, ಅಟ್ಲಾಂಟಿಕ್ ಮಹಾಸಾಗರ, ಆರ್ಕ್ಟಿಕ್ ಮಹಾಸಾಗರ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಗೋಚರಿಸಲಿದೆಯಂತೆ. 2025ಕ್ಕೆ 2 ಸೂರ್ಯಗ್ರಹಣಗಳು ಸಂಭವಿಸುವ ಸಾಧ್ಯತೆ ಇದೆ ಅಂತ ನಾಸಾ ಹೇಳಿದ್ದು, ಮೊದಲನೇ ಸೂರ್ಯಗ್ರಹಣ ಮಾರ್ಚ್ 29ಕ್ಕೆ ನಡೀತಾ ಇದೆ. ಇನ್ನು ಎರಡನೇ ಸೂರ್ಯಗ್ರಹಣ ಸೆಪ್ಟೆಂಬರ್ 29ರಂದು ನಡಿಲಿಕ್ಕಿದೆ. ಈ ವರ್ಷದ 2ನೇ ಚಂದ್ರಗ್ರಹಣ ಸೆಪ್ಟೆಂಬರ್ 7ರಂದು ನಡೀತಾ ಇದೆ. ಸ್ನೇಹಿತರೆ, ಮಾರ್ಚ್ 14ರಂದು ಸಂಭವಿಸುವಂತಹ ಚಂದ್ರಗ್ರಹಣ ಕೆಲವು ರಾಶಿಯವರ ಮೇಲೆ ಪರಿಣಾಮವನ್ನು ಬೀರೋದಿದೆ. ಹಾಗಿದ್ರೆ ಯಾವ ರಾಶಿಗಳು ಚಂದ್ರಗ್ರಹಣದಿಂದ ಪ್ರಭಾವಿತಕ್ಕೊಳಗಾಗುತ್ತಿದೆ ಅಂತ ನೋಡೋದಾದ್ರೆ, ಮೊದಲ ರಾಶಿ ಮೇಷರಾಶಿ. ಈ ಚಂದ್ರಗ್ರಹಣ ಮೇಷರಾಶಿಯವರಿಗೆ ಶುಭವನ್ನ ತರಲಿದೆ. ಈ ಅವಧಿಯಲ್ಲಿ ಆರ್ಥಿಕ ಲಾಭಗಳನ್ನ ಮೇಷರಾಶಿಯವರು ಪಡೀತಾರೆ. ಮುಂದಿನ 1 ತಿಂಗಳೊಳಗೆ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸೋ ಸಾಧ್ಯತೆ ಇದೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ ಯಶಸ್ಸು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ನೀವು ಯಾವುದೇ ಉದ್ಯೋಗದಲ್ಲಿರಿ, ಬಡ್ತಿ ಸಿಗುತ್ತೆ, ಸಂಬಳವನ್ನ ಹೆಚ್ಚು ಮಾಡಲಾಗುತ್ತೆ. ಇನ್ನು ಇದೇ ತರಹ ಕರ್ಕಾಟಕ ರಾಶಿಯ ಜನರಿಗೂ ಕೂಡ ಚಂದ್ರಗ್ರಹಣ ಲಾಭದಾಯಕವಾಗಲಿದೆ. ಸಂಪತ್ತು ಮತ್ತು ಆಸ್ತಿಯಿಂದ ಇವರು ಲಾಭವನ್ನ ಪಡೀತಾರೆ. ಈ ಸಮಯದಲ್ಲಿ ಹಠಾತ್ ಆರ್ಥಿಕ ಲಾಭವನ್ನ ಕರ್ಕಾಟಕ ರಾಶಿಯವರು ಪಡಿಬಹುದು. ನೀವು ಎಲ್ಲೋ ಹೂಡಿಕೆ ಮಾಡಿದಂತಹ ಹಣ ನಿಮಗೆ ಸಮಯಕ್ಕೆ ಸರಿಯಾಗಿ ಕೈ ಸೇರಿಬಿಡುತ್ತೆ. ಆಸ್ತಿಗೆ ಸಂಬಂಧಿಸಿದಂತೆ ನಿಮಗೆ ತುಂಬಾ ಉತ್ತಮವಾದ ಸಮಯ ಇದಾಗಿದೆ. ತುಂಬಾ ದೊಡ್ಡ ಏಳಿಗೆಯನ್ನ ನೀವು ಕಾಣಲಿದ್ದೀರಿ. ಇನ್ನು ಮಿಥುನ ರಾಶಿ, ಶನಿದೇವನ ಶಶರಾಜ ಯೋಗದ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಿಗೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ.
ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಇದರಿಂದ 1 ತಿಂಗಳೊಳಗೆ ನಿಮಗೆ ಧನಲಾಭವಾಗುತ್ತೆ, ಸಂಪತ್ತಿನಲ್ಲಿ ಹೆಚ್ಚಳ ಕಂಡು ಬರುತ್ತೆ, ವ್ಯವಹಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಿ. ಇನ್ನು ದಾಂಪತ್ಯ ಜೀವನ ಕೂಡ ಸಂತೋಷದಿಂದ ಸಾಗಲಿದೆ. ಅದೇ ತರಹ ಚಂದ್ರಗ್ರಹಣ ಕುಂಭ ರಾಶಿಯವರಿಗೂ ಕೂಡ ಉತ್ತಮವಾದಂತಹ ದಿನಗಳನ್ನು ತರಲಿದೆ. ಅದೃಷ್ಟ ಬೆಳಗಲಿದೆ. ಶನಿದೇವ ಶಶರಾಜಯುಗವನ್ನ ರೂಪಿಸ್ತಾನಲ್ಲ, ಅದರಿಂದ ಕುಂಭರಾಶಿಯ ಜನರು ಆರ್ಥಿಕ ಲಾಭಗಳನ್ನು ಪಡೀತಾರೆ. ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಸಂಬಳ ಹೆಚ್ಚಾಗುತ್ತೆ, ಬಡ್ತಿ ಸಿಗುತ್ತೆ, ಅಥವಾ ಈ ಕೆಲಸ ಬೇಡಪ್ಪ ಮತ್ತೊಂದು ಕಂಪನಿಗೆ ಹೋಗ್ತೀನಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಬೇರೆ ಕಡೆಯಿಂದ ಉತ್ತಮ ಆಫರ್ ಬರುತ್ತೆ. ವ್ಯಾಪಾರಸ್ಥರಿಗೆ ಸ್ಥಿತಿ ಪರಿಸ್ಥಿತಿಗಳೆಲ್ಲ ಸುಧಾರಿಸುತ್ತೆ, ಧನಲಾಭವಿದೆ. ಎಲ್ಲೆಡೆಯಿಂದ ಕುಂಭರಾಶಿಯವರು ಲಾಭವನ್ನ ಕಾಣ್ತೀರಿ. ಸ್ನೇಹಿತರೆ, ನೋಡಿದ್ರಲ್ಲ ಈ ವರ್ಷ ಸಂಭವಿಸುವಂತಹ ಗ್ರಹಣ ಯಾವಾಗ ಮತ್ತೆ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳನ್ನ ತರಲಿದೆ ಅಂತ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.